ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ಟುಡಿಯೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಕ್ಲಾಸ್ದಲ್ಲಿ ನಾವು ಜುಲೈ 6 ಕರೆಂಟ್ ಅಫೇರ್ಸ್ ಅನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದೆ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕೀರ್ ಸ್ಟಾರ್ಮರ್ ಯಾವ ದೇಶದ ಪ್ರಧಾನಿಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು UK. ಇದಕ್ಕೆ ಸರಿಯಾದ ಉತ್ತರ. ಅರೆ ಯಾಕೆ ಒಂದು ಪ್ರಶ್ನೆ ಕೇಳಿದೆ ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಕೀರ್ ಸ್ಟಾರ್ಮರ್ ಬ್ರಿಟನ್ ಪ್ರಧಾನಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂಥದ್ದು. ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಬ್ರಿಟನ್ ಸಂಸತ್ಗೆ ನಡೆದ ಚುನಾವಣೆಯಲ್ಲಿ ಕನ್ಸರ್ವೇಟಿವ್ ಪಕ್ಷವನ್ನು ಸೋಲಿಸಿ ಲೇಬರ್ ಪಕ್ಷ ಜಯವನ್ನು ಸಾಧಿಸಿರುವಂಥದ್ದು. ಈ ಮೂಲಕ ಕೀರ್ ಸ್ಟಾರ್ಮರ್ ಅವರು ಬ್ರಿಟನ್ನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಅಲ್ಲಿ ಎರಡು ಪಕ್ಷಗಳು ಇಲ್ಲಿ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿರುವಂಥದ್ದು. ಒಂದು ಕನ್ಸರ್ವೇಟಿವ್ ಪಕ್ಷ ಮತ್ತು ಲೇಬರ್ ಪಕ್ಷ. ಇದರಲ್ಲಿ ಲೇಬರ್ ಪಕ್ಷ ಜಯವನ್ನು ಸಾಧಿಸಿರುವಂಥದ್ದು. ಈ ಮೂಲಕ ಕೀರ್ ಸ್ಟಾರ್ಮರ್ ಅವರು ಬ್ರಿಟನ್ ಪ್ರಧಾನಮಂತ್ರಿಯಾಗಿ ಹೊರಹೊಮ್ಮಿರುವಂಥದ್ದು. ಈ ಹಿಂದೆ ಪ್ರಧಾನಿ ಮಂತ್ರಿಯಾಗಿದ್ದ ರಿಷಿ ಸುನಕ್ ಅವರು ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ನೀಡಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವ ಥರ ಪ್ರಶ್ನೆ ಕೇಳಿದಾರೆ, ಶಾಂಘೈ ಸಹಕಾರ ಸಂಘಟನೆಗೆ 10ನೇ ಸದಸ್ಯ ರಾಷ್ಟ್ರವಾಗಿ ಸೇರಿದ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನು ಬೆಲಾರಸ. ಇದಕ್ಕೆ ಸರಿಯಾದ ಉತ್ತರ ನೋಡಿ. 2023ರಲ್ಲಿ ಈ ಒಂದು ಶಾಂಘೈ ಸಹಕಾರ ಸಂಘಟನೆಯ ಒಂದು ಅಧಿವೇಶನ ಭಾರತದಲ್ಲಿ ನಡೆದಿರುವಂಥದ್ದು. ಆ ಸಂದರ್ಭದಲ್ಲಿ ಇರಾನ್ ಈ ಒಂದು ಸಂಘಟನೆಗೆ ಸೇರೋ ಮೂಲಕ 9ನೇ ರಾಷ್ಟ್ರವಾಗಿ ಹೊರಹೊಮ್ಮಿರುವಂಥದ್ದು. ಈಗ 2024ರಲ್ಲಿ ಶಾಂಘೈ ಸಹಕಾರ ಸಂಘಟನೆಯ ಒಂದು ಸಮ್ಮೇಳನವನ್ನು ಕಜಕಿಸ್ತಾನದಲ್ಲಿ ನಡೆಸಲಾಗಿರುವಂಥದ್ದು. ಈ ಒಂದು ಶೃಂಗಸಭೆಯಲ್ಲಿ ಬೆಲಾರಸ ಶಾಂಘೈ ಸಹಕಾರ ಸಂಘಟನೆಯ 10ನೇ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿರುವಂಥದ್ದು. ಕಜಕಿಸ್ತಾನದ ಅಸ್ತಾನದಲ್ಲಿ ನಡೆದ 2024ರ ಶೃಂಗಸಭೆಯಲ್ಲಿ ರಿಪಬ್ಲಿಕ್ ಆಫ್ ಬೆಲಾರಸ ಅಧಿಕೃತವಾಗಿ ಶಾಂಘೈ ಸಹಕಾರ ಸಂಘಟನೆಯ 10ನೇ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿರುವಂಥದ್ದು. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿವರೆಗೆ 9 ಸದಸ್ಯ ರಾಷ್ಟ್ರಗಳು ಹೊಂದಿರುವಂಥ ಈ ಒಂದು ಶಾಂಘೈ ಸಹಕಾರ ಸಂಘಟನೆಗೆ ಈಗ 10 ರಾಷ್ಟ್ರಗಳು ಸೇರಿಕೊಂಡಿರುವಂಥದ್ದು. ಬೆಲಾರಸ 2010ರಲ್ಲಿ ಈ ಒಂದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಲ್ಲಿ ಸಂವಾದ ಪಾಲುದಾರರಾಗಿ ಸೇರಿಕೊಂಡಿರುವಂಥದ್ದು. 2015ರಲ್ಲಿ ವೀಕ್ಷಕ ರಾಷ್ಟ್ರವಾಗಿ ಹೊರಹೊಮ್ಮಿರುವಂಥದ್ದು. ಅಬ್ಸರ್ವರ್ ಸ್ಟೇಟಸ್ ಆಗಿ 2015ರಲ್ಲಿ ಹೊರಹೊಮ್ಮಿರುವಂಥ ಈ ಒಂದು ಬೆಲಾರಸ ಅಧಿಕೃತವಾಗಿ ಪೂರ್ಣ ಸದಸ್ಯತ್ವವನ್ನು 2024ರಲ್ಲಿ ಪಡೆದುಕೊಂಡಿರುವಂಥದ್ದು. ಇನ್ನು 4ನೇ ಬಾರಿಗೆ ಕಜಕಿಸ್ತಾನ ಶೃಂಗಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥದ್ದು. 2024ರ ಈ ಒಂದು ಶೃಂಗಸಭೆ ಕಜಕಿಸ್ತಾನದ ಅಸ್ತಾನದಲ್ಲಿ ನಡೆದಿರುವಂಥದ್ದು. ಈ ಒಂದು ಕಜಕಿಸ್ತಾನ 4ನೇ ಬಾರಿಗೆ ಈ ಒಂದು ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥದ್ದು. ಈ ಹಿಂದೆ ನೋಡಿ 2005ರಲ್ಲಿ, 2011ರಲ್ಲಿ ಮತ್ತು 2017ರಲ್ಲಿ ಇದರ ಒಂದು ಶೃಂಗಸಭೆಯನ್ನು ಈ ಒಂದು ಕಜಕಿಸ್ತಾನ ವಹಿಸಿಕೊಂಡಿರುವಂಥದ್ದು. ಇನ್ನು ಇದು ಶಾಂಘೈ ಸಹಕಾರ ಸಂಘಟನೆಯ 24ನೇ ಸಭೆಯಾಗಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಸಭೆ 2024ರಲ್ಲಿ ಜರುಗಿರುವಂಥದ್ದು, 24ನೇದಾಗಿರುವಂಥದ್ದು. ಇನ್ನು 2023ರಲ್ಲಿ ಭಾರತವು 23ನೇ ಶೃಂಗಸಭೆಯನ್ನು ವರ್ಚುವಲ್ ರೂಪದಲ್ಲಿ ಆಯೋಜನೆ ಮಾಡಿರುವಂಥದ್ದು. 2023ರಲ್ಲಿ ಭಾರತ ಆಯೋಜನೆ ಮಾಡಿರುವಂಥದ್ದು ಅದು 23ನೇ ಶೃಂಗಸಭೆಯಾಗಿರುವಂಥದ್ದು. 2024 ಕಜಕಿಸ್ತಾನದಲ್ಲಿ ನಡೆದಿರುವಂಥದ್ದು ಅದು 24ನೇ ಆಗಿರುವಂಥದ್ದು. ಇನ್ನು ಈ ಒಂದು ಶೃಂಗಸಭೆಯ ಒಂದು ಸಮಯದಲ್ಲಿ ಇರಾನ್ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ 9ನೇ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿರುವಂಥದ್ದು. 2023ರಲ್ಲಿ ಇರಾನ್ ಸೇರಿಕೊಂಡಿದೆ. ಆಮೇಲೆ 2024ರಲ್ಲಿ ಬೆಲಾರಸ ಇದರ ಒಂದು ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿರುವಂಥದ್ದು. ಕಜಕಿಸ್ತಾನ ಜುಲೈ 2023ರಲ್ಲಿ ಭಾರತದಿಂದ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಒಂದು ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಭಾರತದಿಂದ 2023ರಲ್ಲಿ ಈ ಒಂದು ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಇನ್ನು ಚೀನಾವು 2024-25ಕ್ಕೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂಥದ್ದು. ಅಂದರೆ 2025ರಲ್ಲಿ ಈ ಒಂದು ಸಮ್ಮೇಳನ ಚೀನಾದಲ್ಲಿ ನಡೀತಾ ಇರುವಂಥದ್ದು. ಚೀನಾದ ಕಿಂಗ್ಡಾವನ್ನು 2024-25ಕ್ಕೆ SCOನ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ರಾಜಧಾನಿಯಾಗಿ ಆಯ್ಕೆ ಮಾಡಲಾಗಿರುವಂಥದ್ದು.
ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಈ ಒಂದು SCOನ 2024 ಮತ್ತು 25ಕ್ಕೆ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ರಾಜಧಾನಿಯಾಗಿ ಚೀನಾದ ಕಿಂಗ್ಡಾವನ್ನು ಆಯ್ಕೆ ಮಾಡಲಾಗಿರುವಂಥದ್ದು. ಇನ್ನು ಮುಂದಿನ ವರ್ಷ ಅಂದರೆ 2025ರಲ್ಲಿ ಚೀನಾವು ಈ ಒಂದು SCOನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿರುವಂಥದ್ದು. ಇನ್ನು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಬಗ್ಗೆ ಮಾತಾಡ್ತಾ ಬಂದು ನೋಡಿ. ಇದು ಭೌಗೋಳಿಕ ವ್ಯಾಪ್ತಿ ಮತ್ತು ಜನಸಂಖ್ಯೆ ದೃಷ್ಟಿಯಿಂದ ವಿಶ್ವದ ಅತಿ ದೊಡ್ಡ ಪ್ರಾದೇಶಿಕ ಸಂಸ್ಥೆಯಾಗಿರುವಂಥದ್ದು. SCO 1996ರಲ್ಲಿ ಪೀಪಲ್ಸ್ ಆಫ್ ರಿಪಬ್ಲಿಕ್ ಚೈನಾ, ಕಜಕಿಸ್ತಾನು, ಕಿರ್ಗಿಸ್ತಾನ್, ರಷ್ಯಾ ಒಕ್ಕೂಟ ಮತ್ತು ತಜಕಿಸ್ತಾನ್ ರಾಷ್ಟ್ರಗಳ ನಡುವೆ ರೂಪುಗೊಂಡ ಶಾಂಘೈ ಫೈನ ಉತ್ತರಾಧಿಕಾರಿಯಾಗಿರುವಂಥದ್ದು. ಮೊದಲು 1996ರಲ್ಲಿ ಶಾಂಘೈ ಫೈವನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಆ ಒಂದು ಶಾಂಘೈ ಫೈಯಲ್ಲಿ ಯಾವ ರಾಷ್ಟ್ರಗಳು ಒಳಗೊಂಡಿದ್ದಾರೆ? ಚೀನಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ ಮತ್ತು ತಜಕಿಸ್ತಾನು ಇವೆಲ್ಲ ರಾಷ್ಟ್ರಗಳು ಕೂಡ ಈ ಒಂದು ಶಾಂಘೈ ಫೈಯಲ್ಲಿ ಒಳಗೊಂಡಿರುವಂಥದ್ದು. ನಂತರದಲ್ಲಿ 2001ರಲ್ಲಿ ಈ ಒಂದು ಉಜ್ಬೇಕಿಸ್ತಾನ್ ಈ ಒಂದು ಶಾಂಘೈ ಕೋಆಪರೇಷನ್ ಮೂಲಕ ಸೇರಿಕೊಳ್ಳುವ ಮೂಲಕ 6 ರಾಷ್ಟ್ರಗಳಾಗಿ ಹೊರಹೊಮ್ಮಿರುವಂಥದ್ದು. ಅಂದರೆ ಶಾಂಘೈ SCO ಸ್ಥಾಪನೆ ಆಗಿದ್ದು 2001ರಲ್ಲಿ. ಇದಕ್ಕಿಂತ ಮುಂಚಿತವಾಗಿ ಯಾವುದೋ ಶಾಂಘೈ ಫೈ ಇತ್ತು, ಅದು 1996ರಲ್ಲಿ ರೂಪುಗೊಂಡಿರುವಂಥದ್ದು. ಇನ್ನು ಭಾರತ ಮತ್ತು ಪಾಕಿಸ್ತಾನ ಅಧಿಕೃತವಾಗಿ 2017ರಲ್ಲಿ ಶಾಂಘೈನ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿರುವಂಥದ್ದು. ಇದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಜಾಯಿನ್ ಆಗಿದ್ದು ಈ ಒಂದು ಸಂಘಟನೆಗೆ 2017ರಲ್ಲಿ. ಇನ್ನು ಇದರ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಚೀನಾದ ಬೀಜಿಂಗ್ನಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ ಕಂಡು ಬರುತ್ತೆ. ಇನ್ನು ಪ್ರಸ್ತುತವಾಗಿ ಇದರ ಒಂದು ಸದಸ್ಯ ರಾಷ್ಟ್ರಗಳು 10 ಇದಾವೆ ನೋಡ್ರಿ. ಹಾಗಾದರೆ 10 ಯಾವ ರಾಷ್ಟ್ರಗಳಂತ ನಾವು ನೋಡ್ತಾ ಬಂದು ನೋಡಿ. ಮೊದಲನೇದು ಚೀನಾ, ರಷ್ಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಪಾಕಿಸ್ತಾನ್, ಭಾರತ್, ಇರಾನ್ ಮತ್ತು ಬೆಲಾರಸ್ ಅಂತ ಹೇಳ್ತೀವಿ ನಾವು. ಸೆಂಟ್ರಲ್ ಏಷ್ಯಾದಲ್ಲಿ ನೋಡಿ ಒಂದು ಯಾವುದಪ್ಪ ಅಂತಂದ್ರೆ ಕಿರ್ಗಿಸ್ತಾನ್ ಇದೆ, ಒಂದು ಅಫ್ಘಾನಿಸ್ತಾನ್ ಒಂದು, ಆಮೇಲೆ ಇನ್ನೊಂದು ಯಾವುದಪ್ಪ ಅಂತಾರೆ ತುರ್ಕ್ಮೇನಿಸ್ತಾನ್. ಇಲ್ಲಿ ನೋಡಿ ಇವೆರಡು ರಾಷ್ಟ್ರಗಳು ಬಿಟ್ಟರೆ ನಾವು ಇನ್ನೂ ಉಳಿಕಿದ ರಾಷ್ಟ್ರಗಳಿಂದ ಸದಸ್ಯ ರಾಷ್ಟ್ರವಾಗಿರುವಂಥದ್ದು ನೋಡಿ. ಕಜಕಿಸ್ತಾನ ಇದರ ಸದಸ್ಯ ರಾಷ್ಟ್ರ ಹೊಂದಿದೆ, ಕಿರ್ಗಿಸ್ತಾನ ಕೂಡ ಅದ, ಆಮೇಲೆ ತಜಕಿಸ್ತಾನ ಕೂಡ ಐತಿ, ಆಮೇಲೆ ಉಜ್ಬೇಕಿಸ್ತಾನ ಕೂಡ, ತದನಂತರದಲ್ಲಿ ಪಾಕಿಸ್ತಾನ ಕೂಡ. ಕೇವಲ ಎಷ್ಟಂದ್ರೆ ಅಫ್ಘಾನಿಸ್ತಾನ ಮತ್ತು ತುರ್ಕ್ಮೇನಿಸ್ತಾನ ಮಾತ್ರ ಇದರ ಒಂದು ಸದಸ್ಯ ರಾಷ್ಟ್ರವಾಗಿಲ್ಲ. ಇಲ್ಲಿ 9ನೇ ರಾಷ್ಟ್ರವಾಗಿ ಸೇರಿಕೊಂಡುದು ಇರಾನು. ಇನ್ನು ಬೆಲಾರಸ್ 10ನೇ ರಾಷ್ಟ್ರವಾಗಿ 2024ರಲ್ಲಿ ಸೇರಿಕೊಂಡಿರುವಂಥದ್ದು. ಇನ್ನು ಇನ್ನೊಂದು ಇದರ ಪ್ರಧಾನ ಸಂಸ್ಥೆ ನೋಡಿ ಯಾವುದಂದ್ರೆ ರ್ಯಾಟ್ಸ್ ಅಂತ ನಾವು ಹೇಳ್ತೀವಿ. ರ್ಯಾಟ್ ಅಂದ್ರೆ ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇದು ಶಾಂಘೈ ಸಹಕಾರ ಸಂಘಟನೆಯ ಶಾಶ್ವತ ಸಂಸ್ಥೆ ಆಗಿರುವಂಥದ್ದು. ನಿಮ್ಗೆ ಗೊತ್ತಿರಬೇಕು, ಇಲ್ಲಿ ರ್ಯಾಟ್ ಅನ್ನೋದು ಒಂದು ಶಾಂಘೈ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಿರುವಂಥ ಒಂದು ಬಾಡಿ ಆಗಿರುವಂಥದ್ದು. ಭಯೋತ್ಪಾದನೆ, ಪ್ರತ್ಯೇಕವಾದ ಮತ್ತು ಉಗ್ರವಾದವನ್ನು ಎದುರಿಸಲು ಇದನ್ನು ಸ್ಥಾಪನೆ ಮಾಡಿರುವಂಥದ್ದು. ಇದರ ಮೇನ್ ರೀಸನ್ ಅಂದ್ರೆ ಟೆರರಿಸಮ್ ಅನ್ನು ತಡೆಗಟ್ಟೋಗೋಸ್ಕರ ಈ ಒಂದು ಏನಪ್ಪಾ ಅಂತಂದ್ರೆ ಒಂದು ಸಂಸ್ಥೆಯನ್ನು ಹುಟ್ಟಾಕಲಾಗಿರುವಂಥದ್ದು. ಇದು ಶಾಂಘೈ ಸಹಕಾರ ಸಂಘಟನೆಯ ಒಂದು ಭಾಗವಾಗಿರುವಂಥದ್ದು. ರ್ಯಾಟ್ಸ್ ಮುಖ್ಯಸ್ಥರನ್ನು 3 ವರ್ಷಗಳ ಅವಧಿಗೆ ಆಯ್ಕೆ ಮಾಡಲಾಗುತ್ತೆ. ಆಮೇಲೆ ಪ್ರತಿ ಸದಸ್ಯ ರಾಷ್ಟ್ರವು ಸಹ ರ್ಯಾಟ್ಸ್ಗೆ ಖಾಯಂ ಪ್ರತಿನಿಧಿಯನ್ನು ಕಳಿಸುತ್ತದೆ. ಅಂದರೆ ಏನು ಶಾಂಘೈ ಸಹಕಾರ ಸಂಘಟನೆಯ ರಾಷ್ಟ್ರಗಳಾದ ನೋಡ್ರಿ, ಎಲ್ಲ ರಾಷ್ಟ್ರಗಳು ಕೂಡ ಈ ಒಂದು ರ್ಯಾಟ್ಸ್ ಸಂಸ್ಥೆಯಲ್ಲಿ ಒಂದು ಖಾಯಂ ಪ್ರತಿನಿಧಿಗಳನ್ನು ಕೂಡ ಒಳಗೊಂಡಿರ್ತವೆ. ಇನ್ನು ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು, ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ ಶಾಟನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ಆದ್ರೆ ಎಷ್ಟಾಗುತ್ತೆ ಅಂತ ಪ್ರೈಸ್ ಕೊಟ್ಟಿದ್ರು ನೋಡಿ. 1 ಮಂತ್ಗೆ 40 ರೂಪಾಯಿ ಆಗುತ್ತೆ. 2023 ಜನವರಿ ಹಿಡ್ಕೊಂಡು ಜೂನ್ 2024ಗೆ ನಿಮಗೆ 720 ಆಗುತ್ತೆ. 2022 ಜನವರಿ ಹಿಡ್ಕೊಂಡು ಜೂನ್ 2024ಗೆ ನಿಮಗೆ ಅದು 1200 ಆಗುತ್ತೆ. ಅದರ ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1100 ರೂಪಾಯಲ್ಲಿ ಸಿಗುತ್ತೆ. ಈ ನಂಬರ್ಗೆ ಪೇ ಮಾಡಿ ಸ್ಕ್ರೀನ್ ಶಾಟನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗಝಿನ್ಗಳನ್ನು ನೀವು ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಕ್ವಶನ್ ಯಾವ ಥರ ಕೇಳಿದೆ ನೋಡ್ರಿ. 2024ರ ಅಂಡರ್-20 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ಗಳು ಯಾವ ದೇಶದಲ್ಲಿ ಜರುಗಿದವು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಜಾರ್ಡನ್. ಇದಕ್ಕೆ ಸರಿಯಾದ ಉತ್ತರ 2024ರ ಅಂಡರ್-17 ಮತ್ತು ಅಂಡರ್-23 ರೆಸ್ಲಿಂಗ್ ಏನಿದೆ SN ರೆಸ್ಲಿಂಗ್ ಚಾಂಪಿಯನ್ಶಿಪ್ಗಳು ಈ ಒಂದು ಜಾರ್ಡನ್ನಲ್ಲಿ ನಡೆಸಲಾಗಿರುವಂಥದ್ದು. ಅಂಡರ್-17 ಮತ್ತು ಅಂಡರ್-23 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ 2024 ಜೂನ್ 22ರಿಂದ ಜೂನ್ 30ರವರೆಗೆ ಜಾರ್ಡನ್ನ ಅಮಾನ್ನಲ್ಲಿ ನಡೆಸಲಾಗಿರುವಂಥದ್ದು. ಇಂಪಾರ್ಟೆಂಟ್ ಆಗುತ್ತೆ.
ಎಲ್ಲಿ ಅಂದ್ರೆ ಜಾರ್ಡನ್ನ ಅಮಾನಲ್ಲಿ ನಡೆಸಲಾಗಿರುವಂಥದ್ದು. ಇದು ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ಗಳು ಎರಡು ಯಾವಪ್ಪ ಅಂದ್ರೆ ಅಂಡರ್ 17 ಮತ್ತು ಅಂಡರ್ 23. ಇನ್ನು ಭಾರತದ ಕುಸ್ತಿಪಟುಗಳು ಈ ಒಂದು ಅಂಡರ್ 17 ಚಾಂಪಿಯನ್ಶಿಪ್ನಲ್ಲಿ 22 ಪದಕಗಳನ್ನು ಗೆದ್ದುಕೊಂಡಿರುವಂಥದ್ದು. ಇನ್ನು ಅಂಡರ್ 23 ಚಾಂಪಿಯನ್ಶಿಪ್ನಲ್ಲಿ 23 ಪದಕಗಳನ್ನು ಜಯಿಸಿಕೊಂಡಿರುವಂಥದ್ದು. ಇನ್ನು ಈ ಒಂದು ಪ್ರಶ್ನೆನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವ ಥರ ಪ್ರಶ್ನೆ ಕೇಳಿದ್ರೆ ರುದ್ರಮವನ್ನು ಯಾವ ರೀತಿಯ ಕ್ಷಿಪಣಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ಸರ್ಫೇಸ್ ಟು ಏರ್ ಮಿಸೈಲ್ ಆಗಿರುವಂಥದ್ದು. ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಬಂದು ನೋಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಇಲ್ಲಿ ಆಪ್ಷನ್ ಕೊಟ್ಟೆ ಇಲ್ಲಿ ಮೇಲಿನ ಯಾವುದೋ ಅಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆದರೆ ಈ ಒಂದು ರುದ್ರಮ್ 1 ಅನ್ನೋದು ಒಂದು ಯಾವುದಪ್ಪ ಅಂದ್ರೆ ಏರ್ ಟು ಮಿಸೈಲ್ ಕ್ಷಿಪಣಿ ಆಗಿರುವಂಥದ್ದು. ಏರ್ ಟು ಸರ್ಫೇಸ್ ಅಂದ್ರೆ ವಾಯುವಿಂದ ಆ ಮೇಲ್ಮೈಗೆ ಚಿಮ್ಮುವಂಥ ಒಂದು ಕ್ಷಿಪಣಿ ಆಗಿರುವಂಥದ್ದು. ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬಂದ ನೋಡಿ. ಭಾರತೀಯ ವಾಯುಪಡೆಗಾಗಿ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ DRDO ಅಭಿವೃದ್ಧಿಪಡಿಸಿರುವಂಥ ರುದ್ರಮ್ 1 ಕ್ಷಿಪಣಿಯನ್ನು ಭಾರತವು ಯಶಸ್ವಿಯಾಗಿ ಪರೀಕ್ಷೆ ಮಾಡಿರುವಂಥದ್ದು. ಇದು ಭಾರತದ ಮೊದಲ ದೇಶೀಯ ವಿಕಿರಣ ವಿರೋಧಿ ಕ್ಷಿಪಣಿ ಆಗಿರುವಂಥದ್ದು. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರುದ್ರಮ್ 1 ಅನ್ನೋದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾಗಿರುವಂಥ ಭಾರತದ ಮೊಟ್ಟ ಮೊದಲ ವಿಕಿರಣ ವಿರೋಧಿ ಕ್ಷಿಪಣಿ ಆಗಿರುವಂಥದ್ದು. ಇದು ಗಾಳಿಯಿಂದ ಮೇಲ್ಮೈಗೆ ಅಥವಾ ವಾಯುವಿನಿಂದ ಮೇಲ್ಮೈಗೆ ಅಂದ್ರೆ ಏರ್ ಟು ಸರ್ಫೇಸ್ ವರೆಗೆ ಚಿಮ್ಮುವಂತಹ ಒಂದು ಕ್ಷಿಪಣಿ ಆಗಿರುವಂಥದ್ದು. ಇದನ್ನು ಭಾರತೀಯ ವಾಯುಪಡೆಯ ಸುಖೋಯ್ 30 MKI ಫೈಟರ್ ಜೆಟ್ಗಳೊಂದಿಗೆ ಸಂಯೋಜಿಸಿ ಉಡಾವಣೆ ಮಾಡಲಾಗುತ್ತೆ. ಇದು ಮ್ಯಾಕ್ 2 ವರೆಗೆ ವೇಗವನ್ನು ಹೊಂದಿರುವಂಥದ್ದು. ನಾವು ಈ ಶಬ್ದದ ವೇಗವನ್ನು ಮ್ಯಾಕ್ನಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಇದೆಷ್ಟಪ್ಪ ಅಂದ್ರೆ ಮ್ಯಾಕ್ 2 ವರೆಗೆ ವೇಗವನ್ನು ಹೊಂದಿರುವಂಥದ್ದು. ಈ ಒಂದು ಕ್ಷಿಪಣಿಯನ್ನು 500 ಮೀಟರ್ಗಳಿಂದ 15 ಕಿಲೋಮೀಟರ್ ಎತ್ತರದಿಂದ ಉಡಾಯಿಸಬಹುದು. ಇಷ್ಟು ಇದಕ್ಕೆ ನಾವು ಹೈಟ್ ಇದನ್ನು ಉಡಾವಣೆ ಮಾಡಬಹುದು. ಅಲ್ಲದೆ 250 ಕಿಲೋಮೀಟರ್ ವರೆಗೆ ವ್ಯಾಪ್ತಿಯನ್ನು ಹೊಂದಿರುವಂಥದ್ದು. ಇದು ರುದ್ರಮ್ ಕ್ಷಿಪಣಿ 1 ಬಗ್ಗೆ ಮಾಹಿತಿ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿಯ 46ನೇ ಅಧಿವೇಶನವನ್ನು ಯಾವ ದೇಶವು ಆಯೋಜಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಭಾರತದಲ್ಲಿ ಜುಲೈ ಮಂತ್ ಎಂಡಿನಲ್ಲಿ ಈ ಒಂದು ಸಮ್ಮೇಳನ ನಡೆಯಲಿರುವಂಥದ್ದು. ಭಾರತವು ಜುಲೈ 21ರಿಂದ 31ರವರೆಗೆ 46ನೇ ಯುನೆಸ್ಕೋ ವಿಶ್ವ ಪರಂಪರೆ ಸಮಿತಿಯ ಅಧಿವೇಶನವನ್ನು ನವದೆಹಲಿಯಲ್ಲಿ ಆಯೋಜನೆ ಮಾಡಲಿರುವಂಥದ್ದು. ದೇಶ ಕೇಳಿದ್ರೆ ಭಾರತ ಕೇಳಬೇಕು. ಇನ್ನು ಯಾವ ನಗರದಲ್ಲಿ ಇದು ಆಯೋಜನೆ ಮಾಡಲಾಗ್ತದೆ ಅಂದ್ರೆ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗ್ತಾ ಇರುವಂಥದ್ದು. ಇನ್ನು ಯುನೆಸ್ಕೋ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಯುನೆಸ್ಕೋ ಇದರ ಎಕ್ಸ್ಪೆನ್ಷನ್ ಫಾರ್ಮ್ ಅಂದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದ್ದು ಶಿಕ್ಷಣ, ಸಂಸ್ಕೃತಿ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಜಾಗತಿಕ ಸಹಕಾರದ ಮೂಲಕ ವಿಶ್ವ ಶಾಂತಿಗಾಗಿ ಕೆಲಸವನ್ನು ಮಾಡುವಂಥ ಒಂದು ಸಂಸ್ಥೆಯಾಗಿರುವಂಥದ್ದು. ಇದು ಸ್ಥಾಪನೆಯಾಗಿದ್ದು 1945ರಲ್ಲಿ. ಇದರ ಪ್ರಧಾನ ಕಚೇರಿ ನೋಡಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಕಂಡುಬರುತ್ತೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೆಡ್ ಕ್ವಾರ್ಟರ್ ಮಾತ್ರ ನಿಮಗೆ ಕಂಪಲ್ಸರಿಯಾಗಿ ನೆನಪಿರಲೇಬೇಕು. ಇದರ ಹೆಡ್ ಕ್ವಾರ್ಟರ್ ಕಂಡುಬರುತ್ತೆ ಫ್ರಾನ್ಸ್ನ ಪ್ಯಾರಿಸ್ ಅಂತ ಹೇಳ್ತೀವಿ. ಇಸ್ರೇಲ್ ಮತ್ತು ಲಿಚೆನ್ಸ್ಟೈನ್ ವಿಶ್ವಸಂಸ್ಥೆಯ ಸದಸ್ಯರಾದರೂ ಯುನೆಸ್ಕೋದ ಸದಸ್ಯತ್ವವನ್ನು ಹೊಂದಿಲ್ಲ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇವೆರಡೂ ರಾಷ್ಟ್ರಗಳು ಯುನೈಟೆಡ್ ನೇಷನ್ ಸದಸ್ಯ ರಾಷ್ಟ್ರವಾಗಿದ್ದಾವೆ, ಬಟ್ ಯುನೆಸ್ಕೋದ ಸದಸ್ಯ ರಾಷ್ಟ್ರವನ್ನು ಹೊಂದಿಲ್ಲ. ಈ ಒಂದು ಫ್ಯಾಕ್ಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕೈಗಾರಿಕಾ ವಸ್ತುಗಳ ಮೇಲೆ ಇರುವ ಮಾರ್ಕ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಕೈಗಾರಿಕಾ ವಸ್ತುಗಳ ಮೇಲೆ ಯಾವ ಚಿಹ್ನೆ ನೀಡಲಾಗುತ್ತೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ISI ಮಾರ್ಕ್ ಇದಕ್ಕೆ ಸರಿಯಾದ ಉತ್ತರ. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಪಾತ್ರೆಗೆ ISI ಗುರುತು ಕಡ್ಡಾಯ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆನೂ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಗೃಹ ಬಳಕೆಯ ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಪಾತ್ರೆಗಳ ಮೇಲೆ ISI ಗುರುತನ್ನು ಕಡ್ಡಾಯವಾಗಿ ನಮೂದಿಸಬೇಕೆಂದು ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿರುವಂಥದ್ದು. ರೀಸೆಂಟ್ ಆಗಿ ನಾವು ಏನು ಮನೆಗಳಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಒಂದು ಪಾತ್ರೆಗಳಾಗಿರ್ಬೋದು ಅಥವಾ ಅಲ್ಯೂಮಿನಿಯಂನಿಂದ ಮಾಡಲ್ಪಟ್ಟಿರುವಂಥ ಪಾತ್ರೆಗಳು ಏನು ಯೂಸ್ ಮಾಡ್ತೀವಿ ನೋಡಿ, ಅವುಗಳು ಎಲ್ಲವ ಮೇಲೂ ಕೂಡ ಈ ಒಂದು ISI ಮಾರ್ಕ ಕಡ್ಡಾಯವಾಗಿರ್ಬೇಕಂತ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿರುವಂಥದ್ದು. ಗ್ರಾಹಕರ ಸುರಕ್ಷತೆ ಮತ್ತು ವಸ್ತುಗಳ ಗುಣಮಟ್ಟ ಹೆಚ್ಚಿಸಲು ಸರ್ಕಾರ ಈ ಕ್ರಮ ಕೈಗೊಂಡಿದೆ ಎಂದು ಭಾರತೀಯ ಮಾನದಂಡ ಮಂಡಳಿ
ತಿಳಿಸಿರುವಂಥದ್ದು. BSI ಇದರ ಬಗ್ಗೆ ಇನ್ಫಾರ್ಮೇಶನ್ ನೀಡಿರುವಂಥದ್ದು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಧೀನದಲ್ಲಿ ಬರುವ ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯು ಗುಣಮಟ್ಟ ನಿಯಂತ್ರಣ ಕುರಿತು ಮಾರ್ಚ್ 14ರಂದು ಆದೇಶ ಹೊರಡಿಸಿರುವಂಥದ್ದು. ISI ಗುರುತು ಇಲ್ಲದೆ ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಪಾತ್ರೆಗಳ ತಯಾರಿಕೆ ಆಗಿರ್ಬೋದು, ಆಮದು ಆಗಿರ್ಬೋದು, ಮಾರಾಟ ಆಗಿರ್ಬೋದು, ವಿತರಣೆ, ಸಂಗ್ರಹಣೆ ಅಥವಾ ಮಾರಾಟ ಪ್ರದರ್ಶನವನ್ನು ನಿಷೇಧಿಸಲಾಗಿರುವಂಥದ್ದು. ಅಂದರೆ ISI ಗುರುತನ್ನು ಇಲ್ಲದೆ ಯಾವುದೇ ಸ್ಟೇನ್ಲೆಸ್ ಸ್ಟೀಲ್ ಆಗಿರ್ಬೋದು ಅಥವಾ ಅಲ್ಯೂಮಿನಿಯಂನಿಂದ ಮಾಡಲ್ಪಟ್ಟಿರುವಂಥ ಪಾತ್ರೆಗಳ ತಯಾರಿಕೆ ಆಗಿರ್ಬೋದು, ಆಮದು ಆಗಿರ್ಬೋದು, ಮಾರಾಟ ಆಗಿರ್ಬೋದು, ಸಂಗ್ರಹಣೆ ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ನಿಷೇಧಿಸಲಾಗಿರುವಂಥದ್ದು. ಈ ಆದೇಶವು ಉಲ್ಲಂಘಿಸಿದರೆ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿರುವಂಥದ್ದು. ಇಲ್ಲಿ ಇದು ಕೊಟ್ಟಿದ್ದಾರೆ ನಿಮಗೆ ಗುಣಮಟ್ಟ ನಿರ್ವಹಣೆಗಾಗಿ ಸ್ಟೇನ್ಲೆಸ್ ಸ್ಟೀಲ್ಗಳಿಗೆ ವಸ್ತುಗಳಿಗೆ ISI ಈ ಒಂದು ಚಿಹ್ನೆ ನೀಡಲಾಗುತ್ತೆ. ಇನ್ನು ಅಲ್ಯೂಮಿನಿಯಂ ಪಾತ್ರೆಗಳಿಗೆ ಈ ಒಂದು ಚಿಹ್ನೆ ಪ್ರಮಾಣೀಕರಣವನ್ನು ನೀಡಲಾಗ್ತಾ ಇರುವಂಥದ್ದಂತ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ತಿಳಿಸಿರುವಂಥದ್ದು. ಇನ್ನು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಟ್ ಬಗ್ಗೆ ನಾವು ಮಾತಾಡ್ತಾ ಬಂದ್ರೆ ನೋಡಿ, ISI ಬಗ್ಗೆ ನಾವು ಮಾತಾಡ್ತಾ ಬಂದ್ರೆ ಕೈಗಾರಿಕೆಗಳ ಕ್ರಮಬದ್ಧ ಬೆಳವಣಿಗೆ ಮತ್ತು ಕೈಗಾರಿಕಾ ಉತ್ಪಾದನೆಯ ದಕ್ಷತೆಯನ್ನು ಕಾಪಾಡಿಕೊಳ್ಳಲು ಮಾನದಂಡಗಳನ್ನು ಸ್ಥಾಪಿಸುವಂತಹ ISI ಅನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಇನ್ನೊಂದು ಏನಪ್ಪಾ ಅಂತಂದ್ರೆ ಇದು ಭಾರತದಲ್ಲಿನ ಕೈಗಾರಿಕಾ ಉತ್ಪನ್ನಗಳಿಗೆ ಮಾನದಂಡ ಅನುಸರಣೆ ಮಾರ್ಕ್ ಆಗಿರುವಂಥದ್ದು. ಅಂದರೆ ಕೈಗಾರಿಕೆ ಉತ್ಪನ್ನಗಳಲ್ಲಿ ಈ ಒಂದು ಮಾರ್ಕ್ ಅನ್ನು ನೀಡಲಾಗುತ್ತೆ. ಇನ್ನು ISI ಅನ್ನು ಜನವರಿ 6, 1947ರಂದು ಇದನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಇನ್ನು ಡಾಕ್ಟರ್ ಲಾಲ್ ಸಿ ವರ್ಮಾ ಅವರು ISIನ ಮೊದಲ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಇನ್ನು ISI ಅನ್ನು 1987ರಲ್ಲಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಎಂದು ಮರುನಾಮಕರಣ ಮಾಡಲಾಗಿರುವಂಥದ್ದು. ನೋಡಿ, ISI ಸ್ಥಾಪನೆ ಆಗಿದ್ದು 1947 ಜನವರಿ 6ರಂದು. ಇನ್ನು ಈ ಒಂದು ಯಾವುದಪ್ಪ ಅಂತಂದ್ರೆ ISI ಅನ್ನು 1987ರಲ್ಲಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ BIS ಅಂತ ಮರುನಾಮಕರಣ ಮಾಡಲಾಗಿರುವಂಥದ್ದು. ಇದು ಗ್ರಾಹಕರ ಸರಕುಗಳು ಮತ್ತು ಕೈಗಾರಿಕಾ ಸರಕುಗಳಿಗೆ ಗುಣಮಟ್ಟವನ್ನು ಹೊಂದಿಸುತ್ತದೆ. ಇದು ಪ್ರತಿ ಉತ್ಪನ್ನದ ಗುಣಮಟ್ಟವನ್ನು ಪರಿಶೀಲಿಸುತ್ತದೆ ಮತ್ತು ಅವುಗಳಿಗೆ ಪ್ರಮಾಣೀಕರಣವನ್ನು ಗುರುತು ನೀಡುತ್ತದೆ. ಅಂದರೆ ಪ್ರತಿಯೊಂದು ಏನು ಕೈಗಾರಿಕೆ ಉತ್ಪನ್ನಗಳು ಇರ್ತವೆ ಅವಕ್ಕೆಲ್ಲವೂ ಕೂಡ ಚಿಹ್ನೆಯನ್ನು ಈ ಒಂದು ಸಂಸ್ಥೆ ನೀಡುತ್ತೆ. 1986 ಶಾಸನದ ಮೂಲಕ BSI ಪ್ರಮಾಣೀಕರಣವನ್ನು ನೀಡಲು ಅನುಮತಿಸಲಾಗಿರುವಂಥದ್ದು. ಸ್ಥಾಪನೆ ಮಾಡಿದ್ದು 1987, 86ರಲ್ಲಿ ಒಂದು ಪ್ರಮಾಣೀಕರಣವನ್ನು ನೀಡಲು ಈ ಒಂದು ಸಂಸ್ಥೆಗೆ ಅನುಮತಿ ನೀಡಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಒಂದೊಂದು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದ್ರು ನೋಡಿ, ಸಿಕ್ಕಿಂನಲ್ಲಿ ದೊಡ್ಡ ಏಲಕ್ಕಿ ರೋಗಗಳನ್ನು ಪತ್ತೆ ಹಚ್ಚಲು ಮತ್ತು ವರ್ಗೀಕರಿಸಲು AI ಪರಿಕರಗಳನ್ನು ಅಭಿವೃದ್ಧಿಪಡಿಸಲು ಯಾವ ಎರಡು ಸಂಸ್ಥೆಗಳು ಇತ್ತೀಚೆಗೆ MOUಗೆ ಸಹಿ ಹಾಕಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಮತ್ತು ಭಾರತೀಯ ಮಸಾಲೆ ಮಂಡಳಿ. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಿದಾದ ಜಂಕ್ DNA ಎಂದರೆ ಏನಂತ ಪ್ರಶ್ನೆ ಕೇಳಿದರೆ DNA ನಾನ್ ಕೋಡಿಂಗ್ DNA ಪ್ರದೇಶಗಳು ಅಂತ ಹೇಳ್ತೀವಿ. ಇನ್ನು ಇತ್ತೀಚೆಗೆ ಯಾವ ಸರ್ಕಾರಿ ಸಂಸ್ಥೆ ಸಂಪೂರ್ಣತಾ ಅಭಿಯಾನವನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೀತಿ ಆಯೋಗ. ಇದ್ರ ಬಗ್ಗೆ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿದ್ದೀವಿ. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್, ಬೈ ಬಾಯ್.